ಕೃಷಿಯಿಂದ ಸಾಕಷ್ಟು ಲಾಭ ಗಳಿಸಬಹುದು ಅನ್ನೋ ಮಾತು ಇಲ್ಲೊಬ್ಬ ರೈತ ಪ್ರೂವ್ ಮಾಡಿದ್ದಾರೆ. ಹೈನುಗಾರಿಕೆ, ಕಿರಾಣಿ ಅಂಗಡಿಯಿಂದ ಹೀಗೆ ವಿವಿಧ ಕೆಲಸ ಮಾಡಿ ಹೆಚ್ಚು ಆದಾಯ ಗಳಿಸಿದ್ದಾರೆ. ಹಾಗಾದ್ರೆ ಇವರ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಕೃಷಿ, ಹೈನುಗಾರಿಕೆ, ಸಂಚಾರಿ ಕಿರಾಣಿ ಅಂಗಡಿ ನಿರ್ವಹಣೆ ಹೀಗೆ ವೈವಿಧ್ಯಮಯ ಕೆಲಸ ಕಾರ್ಯ ಮಾಡ್ತಾ ಹಾಲೇಶ ಮನೋಹರಪ್ಪ ಲಿಂಗಶೆಟ್ಟಿ ಎಂಬುವರು ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ. ಗದಗದ ಮುಂಡರಗಿ ತಾಲೂಕಿನ ಬೂದಿಹಾಳ ಗ್ರಾಮದವರಾದ ಇವರು ಸದ್ಯ ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ದೀರ್ಘಾವಧಿ ಫಸಲಿಂದ ಹೆಚ್ಚು ಲಾಭ. ಹೌದು, ಹಾಲೇಶ ಅವರು 4.5 ಎಕರೆ ಸ್ವಂತ ಜಮೀನು ಹೊಂದಿದ್ದಾರೆ. ಅದರಲ್ಲಿಯೇ ವೈವಿಧ್ಯಮಯ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. 2 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆದು ಅದರಿಂದ ಸಾಕಷ್ಟು ಆದಾಯ ಪಡೆದುಕೊಂಡಿದ್ದಾರೆ. 1/2 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ, ಬದನೆಕಾಯಿ, ಹೀರೆಕಾಯಿ ಮೊದಲಾದ ತರಕಾರಿಗಳನ್ನು ಬೆಳೆದು ನಿಯಮಿತವಾಗಿ ಹಣ ಸಂಪಾದಿಸುತ್ತಿದ್ದಾರೆ. ಜಮೀನಿನ ಬದಿಗಳಲ್ಲಿ 6 ಮಾವಿನ ಗಿಡ, 4 ಚಿಕ್ಕು ಹಣ್ಣಿನ ಗಿಡ ಹಾಗೂ 4 ತೆಂಗಿನ ಮರಗಳನ್ನು ನೆಟ್ಟಿದ್ದಾರೆ. ಅವುಗಳಿಂದ ನಿತ್ಯ ಹಣ ಸಂಪಾದಿಸುತ್ತಿದ್ದಾರೆ. ಮನೆಯ ಅನ್ಯ ಖರ್ಚುಗಳು ನಿಭಾಯಿಸಲು ದೀರ್ಘಾವಧಿ ಫಸಲು ನೀಡುವ ಗಿಡಗಳನ್ನು ಬೆಳೆಸಿ ಅದರಿಂದ ಹೆಚ್ಚು ಆದಾಯ ಸಂಪಾದಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಹಾಲೇಶರು ಇನ್ನು ಹಲವು ಗಿಡಗಳನ್ನು ನೆಡುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಸಂಚಾರಿ ಕಿರಾಣಿ ಅಂಗಡಿ ನಿರ್ವಹಣೆ. ಹೈನುಗಾರಿಕೆ, ಕೃಷಿ ಮಾತ್ರ ಅಲ್ಲದೆ ಸಂಚಾರಿ ಕಿರಾಣಿ ಅಂಗಡಿಯನ್ನ ಇವರು ನಿರ್ವಹಿಸುತ್ತಿದ್ದಾರೆ. ಸ್ವಂತ ಟಾಟಾ ಎಸಿ ವಾಹನವನ್ನ ಖರೀದಿಸಿದ್ದು ವಾರದಲ್ಲಿ 4 ದಿನ ಅದರಲ್ಲಿ ದಿನಬಳಕೆಗೆ ಬೇಕಾಗುವ ಅಗತ್ಯ ಕಿರಾಣಿ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾರೆ. ತಾಲೂಕಿನ ಹೆಸರೂರು, ಕೋರ್ಲಹಳ್ಳಿ, ಶಿರನಹಳ್ಳಿ, ಗಂಗಾಪುರ, ಶಂಗನಾಟೂರ ಮೊದಲಾದ ಗ್ರಾಮಗಳಿಗೆ ತೆರಳಿ ಕಿರಾಣಿ ವ್ಯಾಪಾರ ಮಾಡ್ತಾರೆ. ವಾರದ 4 ದಿನಗಳಲ್ಲಿ ನಿತ್ಯ ಕೇವಲ 4 ಗಂಟೆಗಳ ಕಾಲ ಕಿರಾಣಿ ವ್ಯಾಪಾರ ಮಾಡಿ ಯಥಾ ರೀತಿ ಕೃಷಿ ಕಾಯಕಕ್ಕೆ ತೆರಳುತ್ತಾರೆ. ಸಂಚಾರಿ ಕಿರಾಣಿ ಅಂಗಡಿಯ ಮೂಲಕ 1 ಲಕ್ಷ ರೂಪಾಯಿ ವ್ಯವಹಾರ ನಿರ್ವಹಿಸುತ್ತಿದ್ದಾರೆ. ಕೈ ಹಿಡಿದ ಹೈನುಗಾರಿಕೆ, ಮಾಸಿಕ 70,000 ರೂಪಾಯಿ ಆದಾಯ. ಜಮೀನಿನಲ್ಲಿ ಹಾಲೇಶ್ ಅವರು 12 ಜರ್ಸಿ ಹಸುಗಳನ್ನು ಸಾಕಿದ್ದು ಅವುಗಳಿಂದ ನಿತ್ಯ 60 ರಿಂದ 70 ಲೀಟರ್ ಹಾಲು ಕರೆಯುತ್ತಿದ್ದಾರೆ. ಗ್ರಾಮದಲ್ಲಿರುವ ಕೆಎಂಎಫ್ ಸೊಸೈಟಿಗೆ ನಿತ್ಯ 2 ಹೊತ್ತು ಹಾಲು ಮಾರಾಟ ಮಾಡ್ತಿದ್ದು 1 ಲೀಟರ್ ಹಾಲು 35 ದರದಲ್ಲಿ ಮಾರಾಟವಾಗುತ್ತಲಿದೆ. ಹಸುಗಳಿಗೆ ನಿಯಮಿತವಾಗಿ ಹೊಟ್ಟು, ಮೇವು, ಹಿಂಡಿ ಹಾಕಲು ಹಾಲೇಶ್ ಅವರು ಒಬ್ಬ ಕೂಲಿಯಾಳನ್ನ ಗೊತ್ತು ಮಾಡಿದ್ದು ಅವರು ಹಸುವಿನ ಸಮಗ್ರ ನಿರ್ವಹಣೆ ಮಾಡ್ತಿದ್ದಾರೆ. ನಿತ್ಯ ಅಪಾರ ಪ್ರಮಾಣದ ಹಾಲನ್ನ ಪಡೆದುಕೊಳ್ಳಲು ಹಾಲೇಶ್ ಅವರು ಹಸುಗಳಿಗೆ ಹೊಟ್ಟು, ಮೇವಿನ ಜೊತೆಗೆ ತಲಾ 5 ಕೆಜಿಯಂತೆ ಗೋಧಿ ಬೂಸ, ಹತ್ತಿ ಹಿಂಡಿ ಹಾಗೂ ಶೇಂಗಾ ಹಿಂಡಿಯ ಮಿಶ್ರಣವನ್ನ ನಿಯಮಿತವಾಗಿ ನೀಡುತ್ತಿದ್ದಾರೆ. ಜೊತೆಗೆ ಹಸುಗಳಿಗಾಗಿಯೇ 2 ಎಕರೆ ಜಮೀನಿನಲ್ಲಿ ಹಸಿ ಹುಲ್ಲನ್ನ ಬೆಳೆದಿದ್ದು ಅವುಗಳಿಗೆ ಸಾಕಷ್ಟು ಹಸಿ ಹುಲ್ಲು ನೀಡಲಾಗ್ತಿದೆ. ಈ ಕಾರಣದಿಂದ ಹಸುಗಳು ನಿತ್ಯ ನಿರೀಕ್ಷಿಸಿದಷ್ಟು ಹಾಲು ನೀಡುತ್ತಲಿವೆ ಅಂತ ಹಾಲೇಶ್ ಹೇಳಿದ್ರು. ಹೈನೋತ್ಪನ್ನಗಳಿಂದಲೇ ಹಾಲೇಶ್ ಅವರು ಮಾಸಿಕ 60,000 ದಿಂದ 70,000 ಆದಾಯ ಪಡೆದುಕೊಳ್ತಿದ್ದಾರೆ. ಹಾಲೇಶ್ ಅವರು ಜಿಲ್ಲೆಯ ಒಬ್ಬ ಮಾದರಿ ಹೈನೋದ್ಯಮಿ ಆಗಿದ್ದಾರೆ. 2007ರಲ್ಲಿ ಕೇವಲ 2 ಹಸುಗಳಿಂದ ಆರಂಭವಾದ ಅವರ ಹೈನುಗಾರಿಕೆ ಇಂದು ಬೃಹದಾಕಾರವಾಗಿ ಬೆಳೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.